ಇದೊಂದು ವಿನೂತನವಾದ ಕಾರ್ಯಕ್ರಮ. ಎಲ್ಲ ಕಡೆನೂ ಟಿವಿಯಲ್ಲಿ ಕೇಳ್ತೀವಿ, ರೇಡಿಯೋದಲ್ಲಿ ಕೇಳ್ತೀವಿ, ಪೇಪರಲ್ಲಿ ಓದ್ತೀವಿ. ಪರಿಸರ ಉಳಿಸಿ ಭವಿಷ್ಯವನ್ನು ಸೇಫ್ ಆಗಿ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಭವಿಷ್ಯ ಅಡಗಿರೋದು ನಾವು ಪ್ರಕೃತಿಯನ್ನ ನಾವು ಹೇಗೆ ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ಉಳಿದಿದೆ. ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ಭವಿಷ್ಯ. ಅಂಥದ್ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ಅವರಿಂದ ಇದೊಂದು ವಿನೂತನವಾದ ವಿಶಿಷ್ಟವಾದ ಕಾರ್ಯಕ್ರಮ. ಇದಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಈ ಕಾರ್ಯಕ್ರಮ ಐ ಥಿಂಕ್ ಬೇರೆ ಎಲ್ಲರಿಗೂ ಮಾದರಿ ಆಗತ್ತೆ. ಈಗಾಗ್ಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ಇಲ್ಲಿ ಇದನ್ನ ಉಪಯೋಗ ಪಡ್ಕೊಂಡಿರೋರು ಸರ್ಜರಿ ಡಿಪಾರ್ಟ್ಮೆಂಟ್ ಇಂದ ಅವರು ಫ್ರೀ ಆಗಿ ಸರ್ಜರಿಗಳು ಮಾಡಿದ್ದಾರೆ. ಸಾವಿರಾರು ಸರ್ಜರಿಗಳು ನಡೀತಾ ಇದೆ. ಇದರಿಂದ ನಿಮ್ಗಳಿಗೂ ಉಪಯೋಗ ಆಗ್ತಾ ಇದೆ. ನಿಮಗ್ ಉಪಯೋಗ ಅಷ್ಟೇ ಅಲ್ಲ, ನೀವು ಇದರಿಂದ ಅವ್ರು ಕೊಡೋ ಈ ಗಿಡನ ನೆಟ್ಟು ಇಡೀ ಸಮಾಜಕ್ಕೇನೆ ಉಪಯೋಗ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟಿಂದ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಾವು ಬಹಳಷ್ಟು ದಿವಸದಿಂದ ನಾವು ಈ ಥರದ್ದು ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೋ. ಈಗಾಗಲೇ ಕಳೆದ 1.5 ಇಂದ 2 ವರ್ಷದಿಂದ ಎಲ್ಲ ಶಸ್ತ್ರಚಿಕಿತ್ಸಾ ವಿಭಾಗಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತಾ ಇದ್ದೀವಿ. ಅದರ ಫಲಾನುಭವಿಗಳು ಬಹಳಷ್ಟು ಜನ ಇದ್ದಾರೆ. 2,500ಕ್ಕಿಂತಲೂ ಹೆಚ್ಚು ಸರ್ಜರಿಗಳು ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 1.5 ಇಂದ 2 ವರ್ಷದಿಂದ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ನೆನಪಿನ ಕಾಣಿಕೆ ನೆನಪಿರಬೇಕು ಎಲ್ಲರಿಗೂ. ಚಿಕಿತ್ಸೆ ಮಾಡಿಸ್ಕೊಂಡವರು ಗುಣಮುಖರಾಗಿ ಆರೋಗ್ಯವಂತರಾಗಿ ಇರೋದಕ್ಕೆ ಮತ್ತು ಅವ್ರ ಫ್ಯಾಮಿಲಿಗೆಲ್ಲದಕ್ಕೂ ಗೊತ್ತಾಗಬೇಕು ಮತ್ತು ಆ ನೆನಪು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತಿನ ದಿವಸ ಏನು ವಿಶ್ವ ಪರಿಸರ ದಿನಾಚರಣೆಯ ಒಂದು ಅಂಗವಾಗಿ ಒಂದು ಗಿಡಗಳನ್ನು ಒಬ್ಬೊಬ್ಬರಿಗೂ ಒಂದೊಂದು ಗಿಡಗಳನ್ನು ಕೊಟ್ಟು ಅದನ್ನು ಅವರು ಮನೆಯಲ್ಲಿ ನೆಟ್ಟು ಅದನ್ನು ಪೋಷಿಸಿ ಮಕ್ಕಳ ಥರ ಅದನ್ನು ಪೋಷಿಸಿ ಅದರ ಮುಂದಿನ ಒಂದು ಬೆಳವಣಿಗೆನ ಬೇರೆಯವ್ರು ನೋಡ್ತಾ ಆ ನೆನಪಿನಲ್ಲಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲಿ ಇದನ್ನು ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಅದರ ಅಂಗವಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಮತ್ತೆ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಾವು ಒಂದು ಗಿಡ ನೆಡಿ ಪರಿಸರ ಉಳಿಸಿ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ವಿ. ಮೂಲ ಉದ್ದೇಶ ಪರಿಸರ ದಿನಾಚರಣೆಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಪರಿಸರ ಉಳಿಸಿ ಮತ್ತು ಸಾಮಾನ್ಯ ಜನರಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸಿ ಅಂತ. ಸೊ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಪರಿಸರ ಮಾಲಿನ್ಯದಿಂದ ಸುಮಾರು ಕಾಯಿಲೆಗಳು ಬರ್ತವೆ. ಸೊ ಅದನ್ನ ತಡೆಗಟ್ಟೋದು ಹೇಗೆ ಅನ್ನೋದನ್ನ ಜನರಲ್ಲಿ ಒಂದು ಜಾಗೃತಿ ಮೂಡೋ ಒಂದು ಕಾರ್ಯಕ್ರಮ ಇದು. ನಾನು ಸಿದ್ಧಗಂಗಾ ಆಸ್ಪತ್ರೆಗೆ ಬಂದಾಗ ಇವತ್ತು ಪರಿಸರ ದಿನಾಚರಣೆಯನ್ನು ಅಂಗವಾಗಿ ಈ ನಿಂಬೆ ಗಿಡಗಳನ್ನು ಸರ್ವರು ಬೆಳೆಸಿ ಉಳಿಸಿ ಕಾಪಾಡಿ ಅಂತಂದೇಳಿ ಒಂದು ಅಧ್ಯಯನವನ್ನು ಹಮ್ಮಿಕೊಂಡು ಯಾರು ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಹೋಗ್ತಾರೆ ಅಂಥವ್ರಿಗೆಲ್ಲರಿಗೂ ಪರಿಸರ ದಿನಾಚರಣೆ ಅಂಗವಾಗಿ ಫ್ರೀಯಾಗಿ ಸಸಿಗಳನ್ನು ನೀಡ್ತಾರೆ. ತಾವು ತಗೊಂಡೋಗಿ ಅದನ್ನು ಅಷ್ಟೇ ಜಾಗೃತಿಯಾಗಿ ಬೆಳೆಸಿ ಕಾಪಾಡ್ಕೊಂಡು ಪರಿಸರ ಉಳಿಸಿ 10,000 ಜನಕ್ಕೆ ಕಾಪಾಡ್ಕೊಳ್ಳಿ ಅಂತ ನಾವು ಹಾರೈಸ್ತೀವಿ.